ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 10th ಜನವರಿ ಪೋಸ್ಟ್ ಮಾರ್ಕೆಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಡೈಲಿ ನೆಕ್ಸ್ಟ್ ಡೇಗೆ ಅಂದರೆ ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ವಿಡಿಯೋನ ಮಾಡ್ತಾ ಇದ್ದೆ. ಸೊ ಇನ್ಮೇಲೆ ಆದಷ್ಟು ನಾನು ಪೋಸ್ಟ್ ಮಾರ್ಕೆಟ್ ವಿಡಿಯೋ ಹಾಗೂ ಪ್ರೀ ವೆಬ್ ಮಾರ್ಕೆಟ್ ವಿಡಿಯೋನ ತಗೊಂಡು ಬರೋಕ್ಕೆ ಪ್ರಯತ್ನ ಬೀಳ್ತೇನೆ. ಸೊ ಇವತ್ತಿನ ದಿನ ನಿಫ್ಟಿ ಓಪನ್ ಆಗಿದ್ದು ಆಲ್ಮೋಸ್ಟ್ ಫ್ಲಾಟ್ ಪಾಸಿಟಿವ್ ಅಲ್ಲಿ ಓಪನ್ ಆಗಿತ್ತು. ಸೊ ಇಲ್ಲಿ ಓಪನ್ ಆದ್ಮೇಲೆ ನಿಫ್ಟಿನಲ್ಲಿ ಕರೆಕ್ಷನ್ ಯಾವ ಲೆವೆಲ್ ಇಂದ ಎಕ್ಸಾಕ್ಟ್ ಆಗಿ ಬಂತು ಅಂತಂದ್ರೆ, ಇಲ್ಲಿ ನೀವು ಪ್ರೀವಿಯಸ್ 2 ಡೇಸ್ ಲೋನ ಮಾರ್ಕ್ ಮಾಡ್ಕೊಂಡಿದ್ರೆ ಆ ಎರಡು ಲೆವೆಲ್ಗಳು ನಿಯರ್ 23,500 ಹತ್ರ ಇತ್ತು. ಸೊ ಇದನ್ನ ಬ್ರೇಕ್ ಆಗ್ತಿದ್ದಂಗೆ ಇಲ್ಲಿ ನಿಫ್ಟಿನಲ್ಲಿ 150 ಪಾಯಿಂಟ್ಸ್ ಕರೆಕ್ಷನ್ ಬಂತು. ಸೊ ನಾವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಪ್ರೀವಿಯಸ್ 2 ಡೇಸ್, 1 ಡೇ ಆಗಿರ್ಬೋದು ಅಥವಾ 2 ಡೇಸ್ ಲೋ ಅಥವಾ ಹೈ ಅನ್ನ ಕಟ್ ಆಗ್ತಿದ್ರೆ, ಲೋ ಅಥವಾ ಹೈ ಬ್ರೇಕ್ ಆಗ್ತಿದ್ರೆ ಆವಾಗ ಈ ರೀತಿ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯ ಮೂಮೆಂಟಮ್ ಇವತ್ತು ಮಾರ್ಕೆಟ್ ಅಲ್ಲಿ ಬಂತು. ಆಗ ನಿಫ್ಟಿ 150 ಪಾಯಿಂಟ್ ಕರೆಕ್ಷನ್ ಕೊಡ್ತು. ಅದಾದ್ಮೇಲೆ ಇಲ್ಲಿ ನಿಫ್ಟಿ ಸಪೋರ್ಟ್ ತಗೊಂತು ನಿಯರ್ 23,350 ಹತ್ರ. ಸೊ ಇದು ಯಾವ ಲೆವೆಲ್ ಅಂತ ನಾನು ನಿಮ್ಗೆ 1 ಡೇ ಕ್ಯಾಂಡಲ್ ಅಲ್ಲಿ ತೋರಿಸ್ತೀನಿ. ಸೊ ಈಗ ನಾವು 1 ಡೇ ಕ್ಯಾಂಡಲ್ ಅಲ್ಲಿ ಬಂದಿದ್ದೀವಿ. ಸೊ ಇದು ಪಿಂಕ್ ಕಲರ್ ಝೋನ್ ಏನ್ ಹಾಕಿದ್ದೀನಿ. ಸೊ ಇದು ಬಂದು 2024 ಪಾರ್ಲಿಮೆಂಟ್ ಎಲೆಕ್ಷನ್ ಏನಿತ್ತು. ಸೊ ಅವಾಗ ಎಕ್ಸಿಟ್ ಪೋಲ್ ಅಲ್ಲಿ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ 23,150 ಇಂದ 23,350 ಲೆವೆಲ್ ಅಲ್ಲಿ ಕನ್ಸಾಲಿಡೇಷನ್ ಆಗಿತ್ತು. ಸೊ ಇದು ಬರೋ ದಿನಗಳಲ್ಲಿ ಸಪೋರ್ಟ್ ಝೋನ್ ಅಂತ ಇಲ್ಲಿ ನಾನು ಪಿಂಕ್ ಸಪೋರ್ಟ್ ಲೈನ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ. ಸೊ ಇದನ್ನ ನವೆಂಬರ್ ಸೆಕೆಂಡ್ ವೀಕ್ ಅಲ್ಲಿ ನಿಫ್ಟಿ ಕೆಳಗಡೆ ಬಂದಾಗ ಸಪೋರ್ಟ್ ತಗೋತು. ಸೊ ಇಲ್ಲಿಂದ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ರಿಕವರಿ ಕಂಡು ನಿಫ್ಟಿ 24,000 ಮೇಲೆ ಹೋಗಿತ್ತು. ಸೊ ಅಲ್ಲಿಂದ ಅಗೇನ್ ಈಗ ಕರೆಕ್ಷನ್ ಕಾಣ್ತಾ ಇದೇ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡಿದೆ ನಿಯರ್ 23,350. ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಸದ್ಯಕ್ಕೆ ನಮ್ಗೆ 23,350 ಇಂದ ಕೆಳಗಡೆ 23,150 ಇದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗಿರುತ್ತೆ. 150 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಗಳಲ್ಲಿ ಆಗ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ದಿದ್ರೆ ನಿಫ್ಟಿ ಇದೇ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ರಿಕವರಿ ಕೂಡ ಕಾಣ್ಬೋದು. ಸೊ ಇದು ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದರ ಜೊತೆಗೆ ನಾವು ಈಗ ಬ್ಯಾಂಕ್ ನಿಫ್ಟಿನ ನೋಡೋಣ ಯಾವ ರೀತಿ ಟ್ರೇಡ್ ಆಯ್ತು ಅಂತ. ಬ್ಯಾಂಕ್ ನಿಫ್ಟಿ ಮೊದಲನೇ 15 ನಿಮಿಷದಲ್ಲೇ ಬಿಯರಿಶ್ ಕ್ಯಾಂಡಲ್ ಕ್ರಿಯೇಟ್ ಮಾಡ್ತು. ಅದಾದ್ಮೇಲೆ ಅದನ್ನ ಬ್ರೇಕ್ ಆಗ್ತಿದ್ದಂಗೆ ಹಾಗೂ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆಗ್ತಿದ್ದಂಗೆ ಇದು ಕೆಳಗಡೆ ನಿಯರ್ 48,800 ವರೆಗೆ ಬಂದಿತ್ತು. ಆದ್ರೆ ನಿಫ್ಟಿ ಜೊತೆನೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಂದು ರಿಕವರಿ ಏನು ಬಂತು. ಆದ್ರೆ ಈ ರಿಕವರಿ ಫೇಲ್ ಆಗಿ ಬ್ಯಾಂಕ್ ನಿಫ್ಟಿ ಕೆಳಗಡೆ 48,600 ವರೆಗೆ ಬಂದಿದ್ದು. ಎಂಡ್ ಆಫ್ ದ ಡೇ ಸ್ವಲ್ಪ ರಿಕವರಿ ತೋರಿಸ್ತಾ 48,734 ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಪ್ರೀವಿಯಸ್ ಡೇ ಲೋ ಇಲ್ಲಿ ನಾವು ನೋಡಿದ್ರೆ ಪ್ರೀವಿಯಸ್ ಡೇ ಲೋಗಳು ಕಟ್ ಆದಾಗ ಇಲ್ಲಿ ಕರೆಕ್ಷನ್ ಬಂದಿದೆ. ಸೊ ಪ್ರೀವಿಯಸ್ ಡೇ ಹೈ ಹಾಗೂ ಲೋ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಅವುಗಳು ಬ್ರೇಕ್ ಆದಾಗ ಹೆಚ್ಚಿನ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು 100% ಏನಿಲ್ಲ. ಸಮ್ ಟೈಮ್ ಈ ರೀತಿ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆದ್ರೆ ಕೂಡ ಅಲ್ಲಿ ಕನ್ಸಲ್ಟೇಷನ್ ಆಗಿ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಪ್ರೀವಿಯಸ್ ಡೇ ಲೋ ಕಟ್ ಆದಾಗ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಜೊತೆಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಮ್ಮ ಮ್ಯಾಕ್ಸಿಮಮ್ ಸೆಕ್ಟರ್ಸ್ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದ್ದಾವೆ. ಇನ್ನು ನಿನ್ನೆ ದಿನ IT ಇಂಡೆಕ್ಸ್ ಪಾಸಿಟಿವ್ ಅಲ್ಲೇ ಇತ್ತು. ಸೊ ಅದೇ ರೀತಿ ಇವತ್ತಿನ ದಿನ ಕೂಡ IT ಇಂಡೆಕ್ಸ್ ಅಲ್ಲಿ ನಾವು 3.44% ಪಾಸಿಟಿವ್ ಮೂಮೆಂಟಮ್ ನ ನೋಡಿದೀವಿ. ಸೊ ಇದೇ ನಿಫ್ಟಿನ ಸ್ವಲ್ಪ ಹೋಲ್ಡ್ ಮಾಡಿತ್ತು. ನಿಫ್ಟಿ IT ಗೆ ಈ ರೀತಿ ಪಾಸಿಟಿವ್ ಕ್ಲೋಸಿಂಗ್ ಗೆ ಕಾರಣ TCS ರಿಸಲ್ಟ್. ನಿನ್ನೆ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಾನು TCS ರಿಸಲ್ಟ್ ಬಗ್ಗೆ ಕೂಡ ಹೇಳಿದ್ದೆ. ಸೊ ಅದರಲ್ಲಿ ನಾವು ಅದನ್ನು ರಿವ್ಯೂ ಮಾಡಿಲ್ಲ. ಆದ್ರೆ TCS ರಿಸಲ್ಟ್ ಯಾವ ರೀತಿ ಬರುತ್ತೆ, ಅದನ್ನ ಮಾರ್ಕೆಟ್ ಯಾವ ರೀತಿ ತಗೊಳುತ್ತೆ, TCS ರಿಸಲ್ಟ್ ಏನಾದರೂ ಇಂಡಿಯನ್ ಮಾರ್ಕೆಟ್ ನ ರಿಕವರಿ ಕಾಣೋಕೆ ಹೆಲ್ಪ್ ಆಗುತ್ತಾ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆದ್ರೆ TCS ರಿಸಲ್ಟ್ IT ಇಂಡೆಕ್ಸ್ ಮಾತ್ರನೇ ರಿಕವರಿ ಕಾಣೋಕೆ ಹೆಲ್ಪ್ ಆಯ್ತು. ಆದ್ರೆ ಇತರ ಯಾವುದೇ ಸೆಕ್ಟರ್ ಅಲ್ಲಿ ನಾವು ಹೆಚ್ಚಿನ ರಿಕವರಿನ ನೋಡ್ಲಿಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಬಂದ್ರೆ ನಿಫ್ಟಿ ಬ್ಯಾಂಕ್ ಆಗಿರ್ಬೋದು, ಆಟೋ ಸೆಕ್ಟರ್ ಆಗಿರ್ಬೋದು, ಫೈನಾನ್ಷಿಯಲ್ಸ್ ಎಲ್ಲ ಸೆಕ್ಟರ್ ಅಲ್ಲೂ ನಾವು ಇಲ್ಲಿ
ಕರೆಕ್ಷನ್ ನೋಡಿದೀವಿ. ಓನ್ಲಿ IT ಸೆಕ್ಟರ್ ಮಾತ್ರನೇ ಪಾಸಿಟಿವ್ ಮೂಮೆಂಟಮ್ ಕೊಟ್ಟಿದೆ. ಸೊ ನಾವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸೆಕ್ಟರ್ ವೈಸ್ ಮೂಮೆಂಟಮ್ ನ ಕೂಡ ನೋಡ್ತಾ ಇರಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡಿದ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ 14.9 ಹತ್ರ ಇದೆ. ಸೊ ಇದು 15 ಮೇಲೆ ಹೋಗಿತ್ತು, ಈಗ 14.9 ಹತ್ರ ಬಂದಿದೆ. ನ್ಯೂಟ್ರಲ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. US 10-year ಬಾಂಡ್ ಈಲ್ಡ್ ಇದು ಈಗ 4.7 ಹತ್ರನೇ ಇದೆ. ಇದು ನೆಗೆಟಿವ್ ಅಂತಾನೆ ಹೇಳ್ಬೋದು. 4.56 ಮೇಲೆ ಇರೋವರೆಗೂ ಇದು ಸದ್ಯಕ್ಕೆ ನೆಗೆಟಿವ್ ಆಗಿರುತ್ತೆ. ಏನಾದರೂ ಹೈಯರ್ ಲೆವೆಲ್ ಇಂದ ಕೆಳಗಡೆ ಬರೋಕೆ ಶುರು ಆದ್ರೆ ಆಗ ಮೇ ಬಿ ನೆಗೆಟಿವ್ ಟು ನ್ಯೂಟ್ರಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು US ಡಾಲರ್ ಇಂಡೆಕ್ಸ್, ಸೊ ಇಲ್ಲಿ ನೋಡಿ ಇದು 109.35 ವರೆಗೆ ಹೋಗಿತ್ತು. ಅಲ್ಲಿಂದ ಈಗ ಸ್ವಲ್ಪ ಕೂಲ್ ಡೌನ್ ಆಗಿ 109.15 ಹತ್ರ ಇದೆ. ಸದ್ಯಕ್ಕೆ ಇದು ನೆಗೆಟಿವ್ ಇರುತ್ತೆ. ಇದು ಏನಾದರೂ ಈಗಿನ ಲೆವೆಲ್ ಇಂದ ಅಟ್ಲೀಸ್ಟ್ 5% ಕೆಳಗಡೆ ಬಂದ್ರೆ ಅದು ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ಇದು ಯಾವ ರೀತಿ ಮೂಮೆಂಟಮ್ ಇರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಇನ್ನು ರುಪಿ ವ್ಯಾಲ್ಯೂ, ಸೊ ಇದು 85.4 ಹತ್ರ ಇದೆ. ಮೇ ಬಿ ಇದು ಇದೇ ರೀತಿ ಮುಂದುವರೆದ್ರೆ ಮುಂದಿನ ವಾರದಲ್ಲಿ 86 ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಕಡೆಯಿಂದ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದೆ. ಸೊ ನಮ್ಮ ಎಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ನೆಗೆಟಿವ್ ಅಲ್ಲೇ ಇದಾವೆ. ಇನ್ನು ನಾವು ಬ್ರೆಂಟ್ ಕ್ರೂಡ್ ಆಯಿಲ್ ನ ಕೂಡ ಇಲ್ಲಿ ಡಿಸ್ಕಸ್ ಮಾಡಿದ್ರೆ ಇದು ಕೂಡ 78.43 ಹತ್ರ ಬಂದಿದೆ. ಸೊ ಇಲ್ಲಿ ನೋಡಿ ಇದರ ಮೂಮೆಂಟಮ್ ಹೈಯರ್ ಆಗಿ ಹೋಗ್ತಾ ಇದೆ. ಸೊ ಇಲ್ಲಿಂದ ಕೂಡ ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಸೊ ಓವರ್ ಆಲ್ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು US ಮಾರ್ಕೆಟ್ ಕಡೆ ಬಂದ್ರೆ ಇಲ್ಲಿ US ನ ಡೌ ಜೋನ್ಸ್ ಫೀಚರ್ಸ್ 42,800 ಹತ್ರ ಇದೆ. ಇನ್ನು ನಾಸ್ಡಾಕ್ ಇಂಡೆಕ್ಸ್ 21,180 ಹತ್ರ ಇದೆ. ಇವೆರಡರ ಕಡೆಯಿಂದ ಸದ್ಯಕ್ಕೆ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. ಇನ್ನು ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ 10th ಜನವರಿ FOMC ಮೀಟಿಂಗ್ ಮಿನಿಟ್ಸ್ ಬರೋಗಿದಾವೆ. ಸೊ ಇಲ್ಲಿಂದ ಏನಾದರೂ ಔಟ್ಕಮ್ ಬಂದು US ಮಾರ್ಕೆಟ್ ಅಲ್ಲಿ ರಿಕವರಿ ಬಂತು ಅಂತಂದ್ರೆ ಆಗ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ನಾವು ಸೋಮವಾರ ದಿನ ಗ್ಯಾಪ್ ಅಪ್ ಓಪನಿಂಗ್ ಹಾಗೂ ಮೇ ಬಿ ನೆಕ್ಸ್ಟ್ ಅಪ್ ಮೂವ್ ಶಾರ್ಟ್ ಕವರಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ US ಮಾರ್ಕೆಟ್ ಇಂದ ಎಲ್ಲಿವರೆಗೆ ನಮಗೆ ಪಾಸಿಟಿವ್ ನ್ಯೂಸ್ ಫ್ಲೋ ಸಿಗಲ್ಲ ಅಲ್ಲಿವರೆಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ FIIs ಕಡೆಯಿಂದ ನೆಗೆಟಿವ್ ಸೆಂಟಿಮೆಂಟ್ ಸೆಲ್ಲಿಂಗ್ ಬರ್ತಾನೆ ಇರುತ್ತೆ. ಸೊ ಇನ್ನು ಡಿಸೆಂಬರ್ ಅಲ್ಲಿ ಕೂಡ FIIs ಸತತವಾಗಿ ಸೆಲ್ ಮೂಡ್ ಅಲ್ಲಿ ಇದ್ದಾರೆ. ಇಲ್ಲಿ ಏನಾದ್ರು ಬಾಂಡ್ ಈಲ್ಡ್ ಹಾಗೂ ಡಾಲರ್ ಇಂಡೆಕ್ಸ್ ಕಡಿಮೆ ಆದ್ರೆ ಆಗ FIIs ಅಗೇನ್ ಇಂಡಿಯನ್ ಮಾರ್ಕೆಟ್ಗೆ ರಿಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ದಿದ್ರೆ ಮಾರ್ಕೆಟ್ ಅಲ್ಲಿ ಇದೇ ರೀತಿ ನೆಗೆಟಿವ್ ಸೆಂಟಿಮೆಂಟ್ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು 13 ಜನವರಿ ಮಾರ್ನಿಂಗ್ ಪ್ರೀ ಮಾರ್ಕೆಟ್ ರಿಪೋರ್ಟ್ ವಿಡಿಯೋನ ತಗೊಂಡ್ಬರ್ತೀನಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.